ಹಾಯ್ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಅನುಗೌಡ ಕನ್ನಡ ವ್ಲಾಗ್ಸ್. ನಾನು ನಿಮ್ಮ ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ತುಂಬ ದಿವಸ ಆಗೋಯಿತು ವ್ಲಾಗ್ಸ್ಗಳನ್ನ ಅಪ್ಲೋಡ್ ಮಾಡಿ, ಯಾಕಂದರೆ ಕಂಟಿನ್ಯೂಸ್ ಆಗಿ ನನಗೆ ವರ್ಕ್ಗಳಿತ್ತು, ನನಗೆ ರೆಸ್ಟ್ ಕೂಡ ಸಿಕ್ಕಿರಲಿಲ್ಲ. ಹಾಗಾಗಿ ನಾನು ವರ್ಕ್ ಎಲ್ಲ ಮುಗಿಸ್ಕೊಂಡು ಆಮೇಲೆ ವ್ಲಾಗ್ ಹಾಕೋಣ ಅಂತೇಳಿ ಇವತ್ತು ಎಡಿಟ್ ಮಾಡಿ ಹಾಕ್ತಾಯಿದ್ದೀನಿ. ಆ್ಯಂಡ್ ಇವತ್ತು ನಾನು ಹಾಕ್ತಾಯಿರೋ ವ್ಲಾಗ್ ಬಂದು, ನಾವು ಶ್ರಾವಣ ಆಗಿರೋದ್ರಿಂದ ಪ್ರತಿ ವರ್ಷ ಶ್ರಾವಣದಲ್ಲಿ ಮನೆ ದೇವ್ರಿಗೆ ಹೋಗಿ ಪೂಜೆ ಮಾಡಿಸ್ಕೊಂಡು ಹಾಗೆ ನಾಗರು ಕೂಡ ಮಾಡುವಂಥ ರೂಢಿ ಇದೆ. ಹಾಗಾಗಿ ಅಲ್ಲಿಗೆ ಹೋಗ್ತಾ ಇದ್ದೀನಿ. ನನ್ನ ಹಳೇ ಸಬ್ಸ್ಕ್ರೈಬರ್ಸ್ಗೆಲ್ಲ ಗೊತ್ತಿರುತ್ತೆ, ಒಂದು ವರ್ಷ ನಾವು ಮಿಸ್ ಮಾಡಿಲ್ಲ ಇದನ್ನು. ಹಾಗಾಗಿ ಆ್ಯಂಡ್ ಇವತ್ತು ಅದಕ್ಕೆ ಹೋಗಿದ್ವಿ. ಆ್ಯಂಡ್ ಮೊದಲನೇದಾಗಿ ಹೋಗಿದ್ದು ನಮ್ಮ ಹೆಣ್ಣು ದೇವ್ರಿಗೆ ಪೂಜೆ ಮಾಡಿಸ್ಕೊಂಬರೋಣ ಅಂತೇಳಿ. ಅಲ್ಲಿ ಸ್ವಲ್ಪ ಜನ ಇದ್ದರು ಇವತ್ತು, ಅಂದರೆ ಅಷ್ಟೊಂದು ಏನಿರಲಿಲ್ಲ. ಪೂಜೆ ಎಲ್ಲ ಮಾಡಿಸ್ಕೊಂಡು ಅಲ್ಲಿಂದ ನಾವು ಹೋಗಿ ನಾಗರೆಲ್ಲ ಮಾಡಿಕೊಂಡು, ಆ್ಯಂಡ್ ಅದು ತುಂಬಾ ವರ್ಕ್ ನಡೀತಾ ಇತ್ತು ಅಲ್ಲೇನೋ. ನಾವು ಸತಿ ಹೋದಾಗ ಈ ಥರ ಎಲ್ಲ ಮಣ್ಣೆಲ್ಲ ತೆಗ್ದಿರಲಿಲ್ಲ. ಈ ಸತಿ ಹೋದಾಗ ತುಂಬಾ ಮಣ್ಣೆಲ್ಲ ತೆಗೆದುಬಿಟ್ಟಿದ್ರು. ಅಲ್ಲೇನೋ ಏನೋ ಕಟ್ಟೆ ಥರನೋ ಏನೋ ಮಾಡೋದಕ್ಕೇನೋ ತೆಗ್ದಿದ್ರೇನೋ ಗೊತ್ತಿಲ್ಲ, ಫುಲ್ ತೆಗ್ದಿದ್ರು. ಆದರೂ ಹೆಂಗೋ ಮ್ಯಾನೇಜ್ ಮಾಡಿಕೊಂಡು ನಾಗರು ಬಿಡಬಾರ್ದು ಅಂತೇಳಿ ಮಾಡಿಬಿಟ್ಟು ಅಲ್ಲಿಂದ ಅಲ್ಲೇ ಇನ್ನೊಂಚೂರು ಮುಂದಕ್ಕೆ ಬಂದರೆ ಹೆಣ್ಣು ದೇವ್ರ ದೇವಸ್ಥಾನ ಕಟ್ಟಿದ್ದಾರೆ, ಹೊಸ್ದಾಗಿ ಕಟ್ಟಿದ್ದಾರೆ, ಮಾರಮ್ಮ ದೇವಿ ದೇವಸ್ಥಾನ. ನಾವು ಪ್ರತಿ ವರ್ಷ ಹೋದಾಗ ಬಾಗಿಲು ತೆಗ್ದಿರಲ್ಲ, ಆದರೆ ದೇವ್ರ ಹತ್ರ ಬೇಡ್ಕೋತಾ ಇರ್ತೀವಿ ನಾವು ಹೋದಾಗ ಬಾಗಿಲು ತೆಗ್ದೇ ಇರಲಿ ಒಂದು ಸತಿನಾದರೂ ಅಂತ. ಆದರೆ ಇವತ್ತು ಈಚೆಗಡೆನೇ ಎಲ್ಲ ಪೂಜೆ ಮಾಡಿಕೊಂಡು, ಪ್ರತಿ ವರ್ಷವೂ ಇದೇ ಆಗ್ತಾಯಿದೆ, ಈಚೆಗಡೆನೇ ಪೂಜೆ ಮಾಡ್ಕೊಂಡು ಬರ್ತಿದ್ವಿ. ಆದರೆ ತುಂಬಾ ಚೆನ್ನಾಗಿ ಕಟ್ಟಿದ್ರು, ಅದು ನೋಡೋದಕ್ಕೆ ಏನೋ ಒಂಥರ ಖುಷಿ ಆಯಿತು. ಇನ್ನು ಅಲ್ಲಿ ಪೂಜೆ ಎಲ್ಲ ಮುಗಿಸ್ಕೊಂಡು ವಾಪಸ್ ಮನೆಗೆ ಬಂದು ಶಾಪ್ ಕೂಡ ಓಪನ್ ಮಾಡಿದೆ. ಐಬ್ರೋ ಮಾಡಿಸ್ಕೊಳಕ್ಕೆ ಬಂದಿದ್ರು ಕಸ್ಟಮರ್ಸು. ಇವಾಗ ಮಲ್ಗ್ಸೋಣ ಅಂತ ಅಪ್ಪನ ಕರ್ಕೊಂಬಂದೆ. ಅವನೊಂದು ಬುಕ್ ಹಿಡ್ಕೊಂಡು ಬಂದಿದ್ದಾನೆ, ಏನೋ ಹೇಳಬೇಕಂತೆ. ಸೊ ನಾನು ಬ್ಯಾಕ್ ಕ್ಯಾಮ್ರಾ ಮಾಡ್ತೀನಿ, ಕೇಳಿಸ್ಕೊಳ್ಳಿ. ಏ ಕರಡಿ, ಹಾಂ, ಗೂಬೆ, ಮಟೂಮ್ ಅಲ್ಲದು ಮಶ್ರೂಮ್, ಗೊಂಬೆ, ಛತ್ರಿ, ಗೊಂಬೆ ಕೊಟ್ಟಿಲ್ಲ, ಯಾವಾಗೂ ನಾನೇ ಅದೇ, ಆಚೆ ಸಾಮಾನ್, ಕಾರ್, ಬಲೂನ್, ಟಾಪಿ, ಕಾಡಲ್ಲಿ ಬರ್ತದೆ ಡೈನೋಸರಸ್. ಟಿವಿಲೂ ಬರ್ತದೆ. ಫೋನಲ್ಲೂ ಬರುತ್ತೆ. ಇನ್ನು ಅಪ್ಪನೂ ಕೂಡ ಮಲಗಿಸ್ಬಿಟ್ಟು ಮಳೆ ಜೋರಾಗೋಯ್ತು. ನಾನು ಸ್ವಲ್ಪ ಕೆಲಸ ಮಾಡ್ಕೊಳ್ಳೋಣ ಅಂತೇಳಿ ಅಂದ್ಕೊಂಡೆ, ಆದರೆ ಫುಲ್ಲು ಜೋರಾಗೋಯ್ತು, ಕರೆಂಟ್ ಹೋಗೋದು ಬರೋದು ಮಾಡ್ತಾಯಿತ್ತು. ಹಾಗಾಗಿ ಇನ್ನೇನು ಮಾಡೋದು ಅಂತ ಹೇಳ್ಬಿಟ್ಟು ಸಂಜೆ ಮೇಲೇ ನಾನು ಶಾಪ್ ಓಪನ್ ಮಾಡಿಕೊಂಡು, ನನಗೊಂದು ಮೇಕಪ್ ಆರ್ಡರ್ ಇತ್ತು. ಅವ್ರದ್ದು ಸ್ಯಾರೀಸ್ ಪ್ರಿಪ್ಲೇಟಿಂಗ್ ಎಲ್ಲ ಮಾಡಿಕೊಡಿ ಅಂತ ಕೇಳಿದರು. ಯಾಕಂದರೆ ನಮಗೆ ಟೈಮ್ ಸೇವ್ ಆಗುತ್ತೆ, ನಿಮಗೂ ಟೈಮ್ ಸೇವ್ ಆಗುತ್ತೆ, ನಾವು ಬೇಗ ರೆಡಿಯಾಗಿ ಹೋಗಬೇಕು ಅಂತ ಹೇಳಿದರು, ರಿಕ್ವೆಸ್ಟ್ ಮಾಡಿದರು. ಹಾಗಾಗಿ ಸರಿ ಅಂತ ಹೇಳ್ಬಿಟ್ಟು ಹಿಂದಿನ ದಿವಸನೇ ನಾನು ಸ್ಯಾರಿ ಎಲ್ಲ ಈಸ್ಕೊಂಡು ಬಂದು ಎತ್ತಿಟ್ಟಿದ್ದೆ. ಇವತ್ತು ಹೇಗೋ ನನಗೆ ಟೈಮ್ ಇದೆಯಲ್ಲ ಅಂತ ಹೇಳ್ಬಿಟ್ಟು ದೇವಸ್ಥಾನಕ್ಕೆಲ್ಲ ಹೋಗಿ ಬಂದಿದ್ನಲ್ಲ, ಸ್ವಲ್ಪ ಮಾಡ್ಕೊಂಡು ಬಿಡೋಣ ಅಂತೇಳಿ ಇವತ್ತು ಅದನ್ನೇ ಎಲ್ಲ ಮುಗಿಸ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ನಾನು ಮಾಡ್ಕೊತಾ ಇದ್ದೀನಿ. 2 ಬ್ಯಾಗ್ ಸೀರೆ ಅಷ್ಟು ಕೊಟ್ಟಿದ್ದರು. ಸ್ಯಾರಿ ಪ್ರಿಪ್ಲೇಟಿಂಗ್ ಮಾಡಿಕೊಂಡ್ರೆ ಏನಂದರೆ ನಮಗೆ ಟೈಮ್ ಸೇವ್ ಆಗುತ್ತೆ. ಅಲ್ಲಿ 6 to 7 ಮೆಂಬರ್ಸ್ ಬುಕ್ ಆಗಿದ್ದಿದ್ರು. ಹಾಗಾಗಿ ನಾವು ಇವಾಗ ಸ್ಯಾರಿ ಪ್ರಿಪ್ಲೇಟಿಂಗ್ ಮಾಡಿ ಇಟ್ಕೊಂಡ್ರೆ ಅಲ್ಲಿ ಆನ್ ಟೈಮ್ಗೆ ಅವರು ಕೂಡ ರೆಡಿಯಾಗಿ ಹೋಗ್ತಾರೆ ಅಂತ ಹೇಳ್ಬಿಟ್ಟು ನಾನು ಈಸ್ಕೊಂಡು ಬಂದು ಮಾಡ್ತಾಯಿದ್ದೀನಿ. ಹಾಗೆ ನಿಮಗೂ ಏನಾದರೂ ಈ ಥರ ಸರ್ವಿಸಸ್ ಬೇಕು, ಮೇಕಪ್ ಆಗಿರ್ಬೋದು, ಹೇರ್ ಸ್ಟೈಲ್ ಆಗಿರ್ಬೋದು, ಸ್ಯಾರಿ ಡ್ರ್ಯಾಪಿಂಗ್, ಸ್ಯಾರಿ ಪ್ರಿಪ್ಲೇಟಿಂಗ್, ಬಾಕ್ಸ್ ಫೋಲ್ಡಿಂಗ್, ಯಾವುದೇ ರೀತಿಯಾದಂಥ ಸರ್ವಿಸಸ್ ಬೇಕು ಅಂತಿದ್ರು ಸ್ಕ್ರೀನ್ ಮೇಲೆ ನಾನು ನಂಬರ್ನ ಕೊಟ್ಟಿರ್ತೀನಿ, ನೀವು ಬೇಕಾದ್ರೆ ಕಾಲ್ ಮಾಡಿ ಎನ್ಕ್ವೈರಿ ಮಾಡ್ಬೋದು. ಹಾಗೆ ನಾನು ಯಾವ ಸ್ಕ್ರೀನ್ ಮೇಲೆ ನಂಬರ್ ಕೊಟ್ಟಿರ್ತೇನಲ್ಲ ಅದು ನನ್ನ ಒರಿಜಿನಲ್ ನಂಬರ್ ಆಗಿರುತ್ತೆ. ನಾನೇ ಅದನ್ನು ಹ್ಯಾಂಡಲ್ ಮಾಡ್ತಾ ಇರೋದು, ಬೇರೆ ಯಾರೂ ಮಾಡ್ತಾ ಇಲ್ಲ. ಯಾಕಂದರೆ ಇವಾಗ ತುಂಬಾ ಫೇಕ್ ಇದನ್ನೆಲ್ಲ ಕ್ರಿಯೇಟ್ ಮಾಡಿ ಅಮೌಂಟ್ ಹಾಕ್ಸ್ಕೊಳ್ಳೋದೆಲ್ಲ ಮಾಡ್ತಾ ಇರ್ತಾರೆ. ಹಾಗಾಗಿ ಇದೊಂದೇ ನಂಬರ್ ಇರೋದು, ಅದು ಬಿಟ್ಟು ಬೇರೆ ಯಾವುದೇ ನಂಬರ್ ನನ್ನ ಕಡೆಯಿಂದ ಕಾಲ್ ಬರೋದಾಗಲಿ ಮೆಸೇಜ್ ಮಾಡೋದಾಗಲಿ ಯಾರಾದರೂ ಮಾಡಿದ್ದಾರೆ ಅಂದರೆ ಪಕ್ಕ ಅದು ಫ್ರಾಡ್ ಅಂತಲೇ ಹೇಳ್ಬೋದು. ನೀವು ಅಲ್ಲೇ ಎಚ್ಚೆತ್ಕೊಳ್ಬೇಕಾಗುತ್ತೆ. ಆ್ಯಂಡ್ ಇದು ನನ್ನ ಒರಿಜಿನಲ್ ನಂಬರ್ ಆಗಿರುತ್ತೆ. ಹಾಗಾಗಿ ನೀವು ಅದಕ್ಕೆ ಕಾಲ್ ಮಾಡಿ ಎನ್ಕ್ವೈರಿ ಮಾಡ್ಬೋದು, ಯಾವುದೇ ರೀತಿಯಾದಂಥದ್ದು ಮುಜುಗರ ಬೇಡ. ಆ್ಯಂಡ್ ವಾಟ್ಸಪ್ಪಲ್ಲೂ ಕೂಡ ನೀವು ಮೆಸೇಜ್ ಮಾಡ್ಬೋದು. ಆ್ಯಂಡ್ ಹಾಗೆ ನಿಮ್ಮ ಹತ್ರ ಇನ್ನೊಂದು ವಿಷಯನ ಶೇರ್ ಮಾಡ್ಕೊಳ್ಳೋಣ ಅಂತಿದೆ. ತುಂಬ ಜನ ಹೆಣ್ಮಕ್ಳು ನನ್ನ ಕೇಳ್ತಾಯಿದ್ರು, ಅಕ್ಕ ಈ ಒಂದು ಇಂಡಸ್ಟ್ರಿಗೆ ಬಂದ ಮೇಲೆ, ಮೇಕಪ್ ಇಂಡಸ್ಟ್ರಿಗೆ ಬಂದ ಮೇಲೆ ನೀವು ಅರ್ನಿಂಗ್ಸ್ ಮಾಡ್ತಾ ಇದ್ದೀರಾ, ಎಲ್ಲನೂ ಚೆನ್ನಾಗಿ ಹೋಗ್ತಾ ಇದೆಯಾ, ನಾವು ಕೂಡ ಕಲಿಬೋದಾ ಅಂತ ತುಂಬ ಜನ ಕಾಲ್ ಮಾಡಿ ಎಂಕ್ವೈರಿ ಮಾಡಿದ್ದೀರಾ. ನಾನು ಆದಷ್ಟು ಅವ್ರಿಗೆ ಕಾಲಲ್ಲಿ ಉತ್ತರನ ಕೊಟ್ಟಿದ್ದೀನಿ. ತುಂಬ ಜನ ಹೆಣ್ಮಕ್ಳು ಇವಾಗ ಕಲಿತಾ ಇರೋರು, ಇವಾಗ ಕ್ಲಾಸಸ್ ಹೋಗ್ತಾ ಇರೋರು ಕೂಡ ಕಾಲ್ ಮಾಡಿದ್ದಾರೆ. ಹಾಗಾಗಿ
ನನ್ನ ಈ ಒಂದು ಎಕ್ಸ್ಪೀರಿಯೆನ್ಸ್ನ ಶೇರ್ ಮಾಡ್ಕೊಳ್ಳೋಣ, ವರ್ಕ್ ಎಕ್ಸ್ಪೀರಿಯೆನ್ಸ್ ಯಾರಿಗಾದರೂ ಯೂಸ್ಫುಲ್ ಆಗ್ಬೋದು ಅಂತ ಹೇಳ್ಬಿಟ್ಟು ಇವತ್ತು ಶೇರ್ ಮಾಡ್ತಾಯಿದ್ದೀನಿ. ನಾನು ಆಲ್ಮೋಸ್ಟು ಮೇಕಪ್ ಕಲ್ತಿದ್ದು ಬಂದು 1.5 ವರ್ಷ ಮೇಲೆ ಆಗಿದೆ. ಇದರಲ್ಲಿ ನಂಗೆ ಒಳ್ಳೆಯದು ನಡೆದಿದೆ, ಕೆಟ್ಟದ್ದು ನಡೆದಿದೆ ಆ್ಯಂಡ್ ಎಲ್ಲ ಥರ ಎಕ್ಸ್ಪೀರಿಯೆನ್ಸು ಕೂಡ ಆಗಿದೆ ಆ್ಯಂಡ್ ತುಂಬ ಕಷ್ಟವೂ ಆಗಿದೆ. ಕೆಲವು ಸತಿ ಕಣ್ಣಲ್ಲಿ ನೀರು ಕೂಡ ಹಾಕಿದ್ದೀನಿ. ಈ ಥರ ಎಲ್ಲ ಅನುಭವ ಆಗಿದೆ ಆ್ಯಂಡ್ ಇದರಲ್ಲಿ ಮೇಕಪ್ ಕಲಿಬೋದಾ, ಎಲ್ಲರೂ ಕಲಿಬೋದಾ ಅಂತಿದ್ರೆ ಖಂಡಿತವಾಗ್ಲೂ ಎಲ್ಲರೂ ಕಲಿಬೋದು. ಆದರೆ ಅದನ್ನು ನಡೆಸ್ಕೊಂಡು ಹೋಗೋದಿದೆಯಲ್ಲ ಅದು ತುಂಬಾ ಕಷ್ಟ. ಒಂದೊಂದು ಆರ್ಡರ್ ಸಿಗೋದಿದೆಯಲ್ಲ ಅದು ತುಂಬಾ ಕಷ್ಟ. ಯಾಕಂದರೆ ತುಂಬ ಜನ ಮೇಕಪ್ ಕಲ್ತ್ಬಿಟ್ಟಿದ್ದಾರೆ. ಇವಾಗ ಒಂದು ಮೇಕಪ್ಗೆ 3,000 ಹೇಳಿದ್ರೆ ಇನ್ನೊಬ್ರು 2,000 ಹೇಳಿರ್ತಾರೆ, ಇನ್ನೊಬ್ರು 1,500 ಹೇಳಿರ್ತಾರೆ. ಹೀಗೆ ಯಾರು ಕಮ್ಮಿಗೆ ಹೇಳ್ತಾರೆ ಅವ್ರ ಹತ್ರನೇ ಮಾಡಿಸ್ಕೋತಾರೆ ತುಂಬ ಜನ. ಅದೊಂದು ಬಂದುಬಿಟ್ಟಿದೆ ಇವಾಗ. ಆ್ಯಂಡ್ ನನಗೆ ಈ ಒಂದು ವರ್ಕಲ್ಲಿ 1.5 ವರ್ಷದಲ್ಲಿ ತುಂಬ ಒಳ್ಳೆಯದು ಆಗಿದೆ, ತುಂಬ ಕೆಟ್ಟದ್ದು ಆಗಿದೆ. ಒಳ್ಳೆಯದು ಹೇಳಬೇಕು ಅಂತಂದರೆ ಕೆಲವೊಂದಿಷ್ಟು ಒಳ್ಳೆ ಕಸ್ಟಮರ್ಸ್ಗಳನ್ನ ನಾನು ಸಂಪಾದನೆ ಮಾಡಿದ್ದೀನಿ. ಅವರು ನನ್ನನ್ನು ತುಂಬ ಚೆನ್ನಾಗಿ ಟ್ರೀಟ್ ಮಾಡಿದ್ದಾರೆ. ನಾನು ಸುಳ್ಳೇ ಹೇಳಬಾರ್ದು. ಯಾಕೆಂದರೆ ನಾನು ಯೂಟ್ಯೂಬ್ ಚಾನಲ್ ನೋಡಿಕೊಂಡು, ಇನ್ಸ್ಟಾಗ್ರಾಮ್ ನೋಡಿಕೊಂಡು ಕಾಂಟ್ಯಾಕ್ಟ್ ಮಾಡಿ ಎಷ್ಟೋ ತಿಂಗಳುಗಳಿಂದ ವೆಯ್ಟ್ ಮಾಡಿ ಅಡ್ವಾನ್ಸ್ ಹಾಕಿ ನನ್ನ ಹತ್ರನೇ ಮಾಡಿಸ್ಕೋಬೇಕು ಅಂತೇಳಿ ಮಾಡಿಸ್ಕೊಂಡವ್ರಿದ್ದಾರೆ. ಆ್ಯಂಡ್ ನನ್ನ ಸ್ವಂತ ಸಂಬಂಧಿಕರ ಥರ ಟ್ರೀಟ್ ಮಾಡೋರಿದ್ದಾರೆ. ಆ್ಯಂಡ್ ನನಗೆ ಟಿಫನ್ ಮಾಡಿಸೋದಿರ್ಬೋದು ಆ್ಯಂಡ್ ಟ್ರಾವೆಲಿಂಗಿಗಾಗಿರ್ಬೋದು. ಕೆಲವು ಸತಿ ಏನಂದರೆ ನನ್ನ ವರ್ಕ್ ತುಂಬ ಇಷ್ಟಪಟ್ಟು ಎಕ್ಸ್ಟ್ರಾ ಪೇ ಮಾಡಿರೋದು ಕೂಡ ಇದೆ. ನಾನು ಸುಳ್ಳು ಹೇಳ್ಬಾರ್ದು. ಆ್ಯಂಡ್ ಎಕ್ಸ್ಟ್ರಾ ಪೇ ಮಾಡಿರೋರು ಇದ್ದಾರೆ. ನನಗೆ ಅಷ್ಟು ಪ್ರೀತಿ ಕೊಟ್ಟಿದ್ದಾರೆ ಆ್ಯಂಡ್ ಸ್ವಂತ ಸಂಬಂಧಿಕರ ಥರನೇ ಟ್ರೀಟ್ ಮಾಡಿದ್ದಾರೆ. ಆ್ಯಂಡ್ ಒಳ್ಳೆ ಕಸ್ಟಮರ್ಸ್ಗಳನ್ನ ನಾನು ಸಂಪಾದನೆ ಮಾಡಿದ್ದೀನಿ. ಇವಾಗಲೂ ಕೂಡ ಅವರೆಲ್ಲ ಕಾಂಟ್ಯಾಕ್ಟಲ್ಲಿದ್ದಾರೆ. ತುಂಬಾ ಖುಷಿ ಆಗುತ್ತೆ ಅಂಥವ್ರನ್ನ ನಾನು ಸಂಪಾದನೆ ಮಾಡಿದ್ದೀನಿ ಅಂತ ಹೇಳ್ಕೊಳ್ಳೋದಕ್ಕೆ. ಇದು ಒಳ್ಳೆ ಪಾರ್ಟು. ಒಳ್ಳೆಯವರು ನಮಗೆ ಸಿಗೋದು ಆ್ಯಂಡ್ ಸಪೋರ್ಟ್ ಮಾಡೋದು, ಯೂಟ್ಯೂಬ್ ಚಾನಲ್ಗೆ ಸಪೋರ್ಟ್ ಮಾಡೋದು. ನಾವು ನೋಡ್ತಾ ಇದ್ದೀವಿ, ತುಂಬ ಚೆನ್ನಾಗಿ ಮಾಡ್ತಾಯಿದ್ದಾರೆ, ಇನ್ನೂ ಚೆನ್ನಾಗಿ ಮಾಡಿ, ಕೆಲವೊಂದಿಷ್ಟು ಒಳ್ಳೊಳ್ಳೆ ಸಜೆಷನ್ಗಳನ್ನ ಕೊಡೋದು. ಸೊ ಈ ಥರ ತುಂಬ ಖುಷಿಯಾಗುತ್ತೆ. ಅದ್ರ ಜೊತೆ ನೆಗೆಟಿವ್ ಹೇಳಬೇಕು ಅಂತಂದರೆ ಮಾಡಿಸ್ಕೊಳ್ಳೋ ಗಂಟ ಇದೊಂದು ಹೇಳಬೇಕು. ಮಾಡಿಸ್ಕೊಳ್ಳೋ ಗಂಟ ಮೇಕಪ್ ಎಲ್ಲ ಮಾಡಿಸ್ಕೊತಾರೆ, ಫೋಟೋಸ್ ತೆಗಿತಾರೆ, ವೀಡಿಯೋಸ್ ತೆಗೆಸ್ಕೋತಾರೆ. ಅವ್ರ ಮನೆಯವರೆಲ್ಲ ತುಂಬ ಚೆನ್ನಾಗಿದೆ ಅಂತ ಹೇಳ್ತಾರೆ. ಇನ್ನು ದುಡ್ಡು ಕೊಡೋ ಸಮಯಕ್ಕೆ ಬಂದಿದ್ದ ತಕ್ಷಣವೇ ಇಲ್ಲ ನೀವು ಚೆನ್ನಾಗಿ ಮಾಡಿಲ್ಲ, ನಂಗೆ ಇಷ್ಟ ಆಗಿಲ್ಲ, ಎಷ್ಟೆಲ್ಲ ಹಾಗೆ ಬಂದಿಲ್ಲ, ಹೀಗೆ ಬಂದಿಲ್ಲ ಅಂತ ಮಾತಾಡ್ತಾರೆ. ದುಡ್ಡು ಕೊಡೋ ಸಮಯದಲ್ಲಿ ದುಡ್ಡಿನ ವಿಷಯಕ್ಕೆ ತುಂಬ ಸತಿ ಕೆಲವೊಂದಿಷ್ಟು ಮನಸ್ತಾಪಗಳು ಆಗಿರೋದು ಉಂಟು. ಆದರೆ ನಾನು ಅದನ್ನು ಕಂಟಿನ್ಯೂ ಮಾಡೋದಕ್ಕೆ ಹೋಗಲ್ಲ, ಅಲ್ಲಿಗೆ ಬಿಟ್ಬಿಡ್ತೀನಿ. ಓಕೆ ನಿಮ್ಗೆ ಕೊಡಲ್ವಾ, ಸರಿ ಆಯಿತು ಬಿಡಿ, ಕೊಡಬೇಡಿ ಅಂತ ಹೇಳ್ಬಿಟ್ಟು ಅದು ಹೆಂಗಿರುತ್ತೆ ಅಂದರೆ ಕಣ್ಣಂಚಲ್ಲಿ ನೀರು ಬಂದಿರುತ್ತೆ. ಯಾಕಂದರೆ ನಾನು ಸುಮ್ಮನೆ ಯಾವುದನ್ನು ಕೇಳಲ್ಲ. ನಾನು ಅಲ್ಲಿ ಕೆಲಸ ಮಾಡಿರ್ತೀನಿ, ಅದಕ್ಕೆ ನನಗೆ ಕಾಸು ಕೊಡಿ, ನೀವೇನು ಎಕ್ಸ್ಟ್ರಾ ಕೊಡಬೇಡಿ, ನಾನು ಅಲ್ಲಿ ಕೆಲಸ ಮಾಡಿರೋದಕ್ಕೆ ದುಡ್ಡು ಕೊಡಿ ಅಂತ ಕೇಳ್ತೀನಿ. ಆದರೆ ಅವ್ರು ಅದಕ್ಕೂ ಒಪ್ಪಿಲ್ಲ. ಕಣ್ಣಾರೆ ನೋಡಿನೂ ಅವರು ಇದನ್ನು ಮಾಡ್ಕೊಳ್ದಿರೆ ನಮ್ಗೆ ಅಮೌಂಟ್ ಹಾಕಲ್ವಲ್ಲ, ಆ ಟೈಮಲ್ಲಿ ಕಣ್ಣಂಚಲ್ಲಿ ನೀರು ಬಂದಿದೆ. ಎಷ್ಟೋ ಇದರಲ್ಲಿ ಕಣ್ಣಲ್ಲಿ ನೀರು ತುಂಬಿಕೊಂಡು ಹಂಗೆ ಬಂದುಬಿಟ್ಟಿರ್ತೀನಿ. ಆ್ಯಂಡ್ ಆ ಕಷ್ಟ ನಂಗೆ ತುಂಬ ಚೆನ್ನಾಗಿ ಗೊತ್ತಿದೆ. ಯಾಕಂದರೆ ಒಂದು ಮೇಕಪ್ ಆರ್ಡರ್ ನಾನು ತೊಗೋತೀನಿ ಅಂದರೆ ಮುಂಚೆ ತುಂಬಾ ಪ್ಲಾನಿಂಗ್ ಮಾಡ್ಕೊಂಡಿರ್ತೀನಿ. ಯಾಕೆಂದರೆ ನಾನು ಇವಾಗ ಹಳ್ಳಿಲಿರೋದ್ರಿಂದ ಆ್ಯಂಡ್ ಹೋಗೋ ಬರೋ ಟೈಮಿಂಗ್ ಎಷ್ಟಾಗುತ್ತೆ, ಅವರು ಕರೆಕ್ಟ್ ಟೈಮಿಗೆ ರೀಚ್ ಆಗ್ತೀನಾ ಆ್ಯಂಡ್ ಅಲ್ಲಿಗೆ ಹೋಗಿ ಅವ್ರಿಗೆ ವರ್ಕ್ ಕರೆಕ್ಟಾಗಿ ಮಾಡಿಕೊಡ್ತೀನಾ. ಆ ನಂತರ ಅಲ್ಲೆಲ್ಲ ವರ್ಕೆಲ್ಲ ಮುಗಿಸ್ಕೊಂಡು ನಾನು ವಾಪಸ್ ಬರೋ ಅಷ್ಟೊತ್ತಿಗೆ ತುಂಬ ಕಷ್ಟ ಆಗುತ್ತೆ. ಬಸ್ಗಳ್ಗೋಸ್ಕರ ಕಾಯ್ಕೊಂಡು ನಿಂತ್ಕೊಂಡಿರ್ತೀನಿ ನಾನು. ಕಾಯ್ಕೊಂಡು ನಿಂತ್ಕೋಬೇಕಾದ್ರೆ ಕೆಲವು ಸತಿ ನಾಷ್ಟ ಮಾಡಿರಲ್ಲ, ಊಟ ಮಾಡಿರಲ್ಲ. ಯಾಕಂದರೆ ಅಲ್ಲೇ ನನಗೆ ಡಿಸಪಾಯಿಂಟ್ ಆಗಿಬಿಟ್ಟಿರುತ್ತೆ. ಕಣ್ಣಲ್ಲಿ ತುಂಬ ನೀರು ತುಂಬ್ಕೊಂಬಂದ್ಬಿಟ್ಟಾಗ ಊಟನೇ ಸೇರಲ್ಲ ನನಗೆ. ಹಾಗೆ ಬಂದುಬಿಟ್ಟಿರ್ತೀನಿ, ಯಾವುದೋ ಒಂದು ಬೇಜಾರಿಗೆ ಬಂದುಬಿಟ್ಟಿರ್ತೀನಿ. ಆ ಬಸ್ ಸ್ಟಾಪಲ್ಲಿ ನಿಂತ್ಕೊಬೇಕಾದ್ರೆ ತಲೆಯೆಲ್ಲ ಗಿರ್ರ ಅಂತ ಇರುತ್ತೆ. ಆ ಟೈಮಲ್ಲೇ ವಾಶ್ರೂಮ್ಗೆ ಅರ್ಜೆಂಟ್ ಆಗಿಬಿಟ್ಟಿರುತ್ತೆ. ಲಗೇಜೆಲ್ಲ ಇಟ್ಕೊಂಡಿರ್ತೀನಿ, ಬ್ಯಾಗ್ ಹಾಕ್ಕೊಂಡಿರ್ತೀನಿ, ಕೈಯಲ್ಲಿ 2 ಬ್ಯಾಗ್ ಇರುತ್ತೆ, ಫುಲ್ಲು ತೂಕ ಇರುತ್ತೆ, ಭುಜ ಎಲ್ಲ ನೋವು ಬರ್ತಾ ಇರುತ್ತೆ. ಆದರೂ ಎಲ್ಲಿ ಬಸ್ ಮಿಸ್ ಆಗಿಬಿಡುತ್ತಪ್ಪ, ನಾನು ಎಲ್ಲಾದರೂ ಆ ಕಡೆ ಈ ಕಡೆ ಹೋಗ್ಬಿಟ್ರೆ ಬಸ್ ಎಲ್ಲಿ ಮಿಸ್ ಆಗಿಬಿಡುತ್ತೆ ಅಂತ ಹೇಳ್ಬಿಟ್ಟು ಅಲ್ಲೇ ವೆಯ್ಟ್ ಮಾಡಿ ನಾನು ಮನೆಗೆ ಬಂದು ಆ್ಯಂಡ್ ವಾಶ್ರೂಮ್ಗೆ ಹೋಗಿ ಊಟ ಮಾಡಿ ಮಲ್ಕೊಂಡಿರೋದು, ರೆಸ್ಟ್ ತೊಗೊಂಡಿರೋದು ಎಷ್ಟೋ ಘಟನೆಗಳು ನನ್ನ ಲೈಫಲ್ಲಿದೆ. ಆದರೆ ಏನು ಅರ್ಥ ಮಾಡ್ಕೋಬೇಕು ಅಂದರೆ ಕಷ್ಟಪಡಬೇಕು, ನಿಮಗೆ ಅದರಲ್ಲೂ ಸುಖ ಸಿಗುತ್ತೆ. ಆ್ಯಂಡ್ ಇದರಲ್ಲಿ ನಿಮ್ಗೆ ಅರ್ನಿಂಗ್ಸ್ ಮಾಡ್ತೀರಾ ಆ್ಯಂಡ್ ಪ್ರಾಫಿಟ್ ಕೂಡ ಇದೆ, ಅಷ್ಟೇ ಲಾಸ್ ಕೂಡ ಇದೆ. ಯಾಕಂದರೆ ಇದರಲ್ಲಿ ನೀವು ಎಷ್ಟು ಸಂಪಾದನೆ ಮಾಡ್ತಾರೋ ಅಷ್ಟು ಇನ್ವೆಸ್ಟ್ಮೆಂಟ್ ಮಾಡ್ತಾ ಹೋಗಬೇಕು, ಆವಾಗಲೇ ನಿಮಗೆ ಪ್ರಾಫಿಟ್ ಅನ್ನೋದು ಸಿಗೋದು. ಹಾಗಾಗಿ ಯಾವುದನ್ನು ತುಂಬ ಸುಲಭವಾಗಿ ತೊಗೊಳೋದಕ್ಕೆ ಹೋಗಬೇಡಿ, ತುಂಬ ಕಷ್ಟ ಇದೆ. ಆ್ಯಂಡ್ ಯಾವುದೇ ವ್ಯಕ್ತಿನೂ ಅಷ್ಟು ತುಂಬ ಸುಲಭವಾಗಿ ಜಡ್ಜ್ ಮಾಡೋಕ್ಕೆ ಹೋಗಬೇಡಿ, ತುಂಬ ಕಷ್ಟ ಇದೆ, ಅವರು ಕಷ್ಟ ಬೀಳ್ತಾ ಇರ್ತಾರೆ. ಹಾಗಾಗಿ ಈ ಫೀಲ್ಡ್ ಆರಿಸ್ಕೊಳ್ಳೋಕ್ಕಿಂತ ಮುಂಚೆ ತುಂಬಾ ಯೋಚನೆ ಮಾಡಿ ಆರಿಸ್ಕೊಳ್ಳಿ. ಈ ಥರದಕ್ಕೆಲ್ಲ ರೆಡಿ ಇರ್ತೀನಿ, ಅವ್ರು ಬೈಬೇಕಾದ್ರೆ ನಾನು ಸಹಿಸ್ಕೊಂಡಿರ್ತೀನಿ, ಅದನ್ನು ಪಾಸಿಟಿವ್ ಆಗಿ ತೊಗೋತೀನಿ ಅನ್ನೋದು ಇರಬೇಕು. ಆ್ಯಂಡ್ ಟ್ರಾನ್ಸ್ಪೋರ್ಟ್ ಓಡಾಡಬೇಕಾದ್ರೆ ಈ ಥರದ್ದೆಲ್ಲ ಆದಾಗ ನಾನು ಇದನ್ನು ಕೂಡ ಸಹಿಸ್ಕೋತೀನಿ. ಊಟ ಆಗಲ್ಲ, ತಿಂಡಿ ಆಗಲ್ಲ, ಟಿಫನ್ ಆಗಲ್ಲ, ಇದನ್ನೆಲ್ಲ ಸಹಿಸ್ಕೊಂಡು ನಾನು ಮಾಡಿಕೊಂಡು ಅರ್ನಿಂಗ್ಸ್ ಮಾಡ್ತೀನಿ ಅನ್ನಂಗಿದ್ರೆ ಖಂಡಿತವಾಗ್ಲೂ ಕಾಲಿಡ್ಬೋದು. ಅಷ್ಟೇ ಎಫರ್ಟ್ ಹಾಕಿ ನೀವು ಮಾಡ್ಬೋದು ಅಂತಲೇ ಹೇಳೋಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ಒಳ್ಳೆಯದು ಕಲಿಬೋದು, ಕೆಟ್ಟದ್ದು ಕಲಿಬೋದು ಅಷ್ಟೇ. ಆ್ಯಂಡ್ ಎಲ್ಲನೂ ತೀರ ಮನ್ಸಿಗೆ ತೊಗೊಳ್ದೇನೆ ಅಲ್ಲಲ್ಲಿ ಎಲ್ಲೆಲ್ಲಿ ಘಟನೆಗಳೇನೇನಾಗಿದೆ ಅಲ್ಲಲ್ಲಿ ಬಿಟ್ಬಿಟ್ಟು ಮುಂದಕ್ಕೆ ಹೋಗ್ತಾ ಇರಬೇಕು ಅಷ್ಟೇ. ಆ್ಯಂಡ್ ಅದನ್ನು ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೊಬೇಕು ಅಂತ ಅಂದ್ಕೊಂಡಿದ್ದೆ, ಶೇರ್ ಮಾಡ್ಕೊಂಡಿದ್ದೀನಿ. ಹಾಗೆ ಸ್ಯಾರಿ ಪ್ಲೇಟಿಂಗ್ ಆಗಿರ್ಬೋದು, ಬಾಕ್ಸ್ ಫೋಲ್ಡಿಂಗ್ ಎಲ್ಲನೂ ಮುಗಿಸಿ ಆ್ಯಂಡ್ ಕವರ್ಗೆಲ್ಲ ಹಾಕಿ ಎಲ್ಲನೂ ಇವಾಗ ಎತ್ತಿಡ್ತಾ ಇದ್ದೀನಿ.
ಫುಲ್ಲು ರೆಸ್ಟ್ ಇಲ್ದಂಗೆ ಆಗೋಯಿತು. ನೈಟೆಲ್ಲ ನಿದ್ದೆಗೆಟ್ಟು ಇದನ್ನು ಮಾಡಿದ್ದಾಯಿತು. ನಾನು ಎಲ್ಲನೂ ಎತ್ತಿಟ್ಬಿಟ್ಟು ಇನ್ನು ರೆಸ್ಟ್ ಮಾಡೋದು. ಇನ್ನು ನೆಕ್ಸ್ಟ್ ಡೇ ನನಗೆ ವರ್ಕ್ ಬೇರೆ ಇತ್ತು, ಕಂಟಿನ್ಯೂಸ್ ವರ್ಕ್ ಇತ್ತು. 3 ದಿವಸ 16, 17, 18 ಕಂಟಿನ್ಯೂಸ್ ಆಗಿ ವರ್ಕ್ ಇತ್ತು. ಅದೊಂದು ವ್ಲಾಗು ಕೂಡ ನಿಮ್ಮ ಜೊತೆ 3 ಒಟ್ಟಿಗೆ ಹಾಕ್ತೀನಿ. ಆ ವ್ಲಾಗು ಕೂಡ ನೆಕ್ಸ್ಟ್ ವೀಡಿಯೋದಲ್ಲಿ ನಿಮಗೆ ಬರುತ್ತೆ. ಸೊ ಇವತ್ತಿನ ವ್ಲಾಗ್ ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ಇಷ್ಟ ಆಗಿದ್ರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.